ಹೊಸ ವರ್ಷದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಈ ವರ್ಷ ಸುಖದಾಯಕವಾಗಿರಲಿ, ಲಾಭದಾಯಕವಾಗಿರಲಿ. ಇದೇನಪ್ಪ ಇದು ವರ್ಷದ ಮಧ್ಯದಲ್ಲಿ ಹೊಸ ವರ್ಷ ಆಚರಣೆ? ಹೌದು, ಯುಗಾದಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹೊಸ ವರ್ಷ. ಈ ಯುಗಾದಿ ಹಬ್ಬನ ಭಾರತ ದೇಶದ ಎಲ್ಲ ಕಡೆ ಎಲ್ಲ ರಾಜ್ಯದಲ್ಲೂ ಬೇರೆ ಬೇರೆ ಹೆಸರುಗಳಲ್ಲಿ ಆಚರಿಸ್ತಾರೆ. ಎಕ್ಸಾಂಪಲ್, ನಮ್ಮ ಕರ್ನಾಟಕದಲ್ಲಿ ಇದನ್ನ ಯುಗಾದಿ ಅಂತೀವಿ, ಆಂಧ್ರ ತೆಲಂಗಾಣದಲ್ಲಿ ಯುಗಾದಿ ಅಂತಾರೆ, ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವ ಅಂತ, ಹೀಗೆ ಅನೇಕ ಹೆಸರಲ್ಲಿ ಯುಗಾದಿನ ಆಚರಿಸ್ತಾರೆ. ಈ ದಿನ ವಿಶೇಷವಾಗಿ ನಾವು ಬೇವು ಮತ್ತು ಬೆಲ್ಲನ ಸವಿತೀವಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ಜೀವನದಲ್ಲಿ ಸುಖ ಇರಲಿ ದುಃಖ ಇರಲಿ ಎಲ್ಲಾನು ಸಮಾನವಾಗಿ ನಾವು ಸ್ವೀಕರಿಸಬೇಕು. ಯುಗಾದಿ ಹಬ್ಬ ವಸಂತ ಕಾಲದಲ್ಲಿ ಬರುತ್ತೆ, ಅಂದ್ರೆ ಸ್ಪ್ರಿಂಗ್. ಸೊ ಈ ಟೈಮಲ್ಲಿ ನಾವು ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ಹೊಸ ಬಟ್ಟೆಗಳನ್ನೆಲ್ಲ ಖರೀದಿಸಿ, ನಮ್ಮ ದೂರದಲ್ಲಿರೋ ನೆಂಟರನ್ನ, ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲ ಒಟ್ಟಿಗೆ ಸೇರಿ ನಾವು ಈ ಹಬ್ಬವನ್ನು ಆಚರಿಸ್ತೀವಿ. ಈ ದಿನ ನಾವು ವಿಶೇಷವಾದ ಅಡುಗೆಗಳನ್ನು ಮಾಡ್ತೀವಿ. ಒಂದು ರಸದೌತಣ, ನಮ್ಮ ಕಡೆ ಎಲ್ಲ ಹುಳಿಯನ್ನ, ಒಬ್ಬಟ್ಟು ಸಾರು, ಒಬ್ಬಟ್ಟು, ವಿವಿಧ ರೀತಿಯ ಪಲ್ಯಗಳು, ಹಾಗೆ ಅನೇಕ ರೀತಿಯ ಸ್ವೀಟ್ಗಳನ್ನ ಮಾಡಿ ನಮ್ಮ ನೇಬರ್ಸ್ ಇರ್ಬೋದು, ನಮ್ಮ ಫ್ರೆಂಡ್ಸ್ಗೆಲ್ಲ ಹಂಚಿ ಒಂದು ಖುಷಿಯನ್ನು ಅನುಭವಿಸ್ತೀವಿ. ನಾವು ಚಿಕ್ಕಂದ್ರಲ್ಲಿ ನಮ್ಮ ಅಜ್ಜಿ ತಾತ ಅವ್ರ ಮನೆಗೆ ಹೋಗಿ ನಮ್ಮ ಚಿಕ್ಕಪ್ಪ, ನಮ್ಮ ಕಸಿನ್ಸ್ ಎಲ್ಲರ ಜೊತೆ ನಾವು ಹಬ್ಬ ಆಚರಿಸಿದ್ದು ನನಗೆ ನೆನಪಿದೆ. ಯುಗಾದಿಗೆ ನನಗೆ ಬಹಳಷ್ಟು ನೆನಪುಗಳಿವೆ. ಅದನ್ನು ಕೆಲವೊಂದು ಮೆಲ್ಕಾಕಿದ್ರೆ, ಚಿಕ್ಕಂದ್ರಲ್ಲಿ ನಾವು ಮೈಸೂರಲ್ಲಿ ವಾಸವಾಗಿದ್ದರಿಂದ ನಮ್ಮ ಅಜ್ಜಿ ತಾತ ನಂಜನಗೂಡಲ್ಲಿದ್ದರು. ಅಲ್ಲಿ ಹೋಗಿ ನಾವು ನಮ್ಮ ಹಬ್ಬನ ಆಚರಿಸ್ತಾ ಇದ್ವಿ. ಒಂದು ಇನ್ಸಿಡೆಂಟ್ ನೆನಪು ಬರುತ್ತೆ. ಏನಂದರೆ, ನಾವು ಚಿಕ್ಕದ್ರಲ್ಲಿ ಎಲ್ಲರೂ ತುಂಟರು ಇದ್ದೇ ಇರ್ತೀವಿ. ನನ್ನ ತಮ್ಮ ಅವನು ಸ್ವಲ್ಪ ತುಂಟನೇ ಇದ್ದ. ಸೊ ಹೀಗೆ ಆಟ ಆಡಬೇಕಾದ್ರೆ ಹೋಗಿ ಒಂದು ಗೋಡೆ ಗುಡಿಸ್ಕೊಂಡು ಒಂದು ತಲೆಯಲ್ಲಿ ಇಂಜುರಿ ಆಯಿತು, ಸ್ವಲ್ಪ ರಕ್ತನೂ ಬಂತು. ಬಟ್ ಲಕ್ಕಿಲಿ ಅದಷ್ಟು ಸೀರಿಯಸ್ ಆಗಿರಲಿಲ್ಲ. ಸೊ ಡಾಕ್ಟರ್ ಹತ್ರ ಹೋದ್ವಿ, ಸ್ವಲ್ಪ ಸ್ಟಿಚ್ ಹಾಕಿದ್ರು. ಆ ಗಾಯದ ಗುರುತಿದೆಯಲ್ಲ, ಅದು ಇವತ್ತಿಗೂ ಇದೆ. ನನಗೆ ಎರಡನೇ ನೆನಪು ಯಾವುದಪ್ಪ ಅಂದರೆ, ಇದೇ ಸಮಯದಲ್ಲಿ ನಾವು ನಂಜನಗೂಡನ್ನ ಬಿಟ್ಟು ನಾವು ಮೈಸೂರಿಗೆ ಟ್ರಾನ್ಸ್ಫರ್ ಆದ್ವಿ. ಈ ಯುಗಾದಿ ಹಬ್ಬ ನವ ಜೋಡಿಗಳಿಗೆ ಬಹಳ ಪ್ರಮುಖವಾದದ್ದು. ಮದುವೆ ಆದಮೇಲೆ ಮೊದಲನೇ ಯುಗಾದಿಗೆ ಹೆಣ್ಣು ಮಕ್ಕಳ ತಂದೆ ತಾಯಿಗಳು ತಮ್ಮ ಅಳಿಯಂದಿರನ್ನ ಕರೆದು ಅವ್ರಿಗೆ ಬಟ್ಟೆ, ಒಡವೆ, ಒಂದು ಗಿಫ್ಟ್ಸ್ ಎಲ್ಲ ಕೊಟ್ಟು, ಅವ್ರಿಗೆ ಒಳ್ಳೆ ರೀತಿಯ ಊಟ ಉಪಚಾರ ಮಾಡಿ, ಒಂದು ರಸದೌತಣ ಕೊಟ್ಟು ಈ ಹಬ್ಬನ ಬಹಳ ಸಂತೋಷದಿಂದ ಆಚರಿಸ್ತಾರೆ. ಸೊ ಆ ರೀತಿ ನಮ್ಮ ತಂಗಿ ಮದುವೆ ಆದಮೇಲೆ ನಮ್ಮ ಬಾವರು ನಮ್ಮ ಮನೆಗೆ ಬಂದಿದ್ದು, ನಾನು ಮದುವೆ ಆದಮೇಲೆ ನಾನು ನಮ್ಮ ಅತ್ತೆ ಮಾವರ ಮನೆಗೆ ಹೋಗಿ ಆ ಸಂಭ್ರಮನ ಅನುಭವಿಸಿದ್ದೇನೆ. ಯುಗಾದಿಯ ಎಷ್ಟೊಂದು ನೆನಪುಗಳು ನನ್ನ ಮನಸ್ಸಿನಲ್ಲಿದೆ. ಯಾವುದೇ ಕಷ್ಟ ಬಂದರೂ ಕುಗ್ಗದೆ ನಮ್ಮ ಗುರಿ ಕಡೆಗೆ ನಡೆಯೋದೇ ಈ ಯುಗಾದಿ ಹಬ್ಬದ ಅರ್ಥ. ಸೊ ಇದು ಹೊಸ ಆರಂಭ. ಏನಾದರೂ ಹೊಸದು ಮಾಡಬೇಕು ಅಂದರೆ, ಏನೋ ಒಂದು ಹೊಸದನ್ನು ಸಾಧನೆ ಮಾಡಬೇಕು ಅಂದರೆ ಈ ದಿನ ನಿಮಗೆ ಬಹಳ ಸುದಿನ. ಎಷ್ಟೋ ಜನ January 1 ಒಂದು ರೆಸೊಲ್ಯೂಷನ್ಸ್ ಇಟ್ಕೊಂಡಿರ್ತಾರೆ, ಏನೋ ಒಂದು ಅಚೀವ್ ಮಾಡೋಕ್ಕಿರ್ಬೋದು, ಒಂದು ಡಿಸಿಪ್ಲಿನ್ಗೆ ಬರೋವಂಥದ್ದು ಇರ್ಬೋದು. ಬಟ್ ಅದು ನಿಮ್ಗೆ ವರ್ಕೌಟ್ ಆಗಿಲ್ಲ ಅಂದರೆ ಇವತ್ತನ್ನ ತಿರ್ಗಾ ನೀವು ರೀಸ್ಟಾರ್ಟ್ ಮಾಡ್ಬೋದು, ಯಾಕಂದರೆ ಇದು ನಮ್ಮ ಹೊಸ ವರ್ಷ.